ವಾದಿರಾಜರ ಮಹಾತ್ಮ್ಯವನ್ನು, ಅವರ ಚರಿತ್ರೆಯ ಬಗ್ಗೆ, ಅವರ ಮಹಿಮೆ, ಅವರ ಗ್ರಂಥಗಳ ಬಗ್ಗೆ ಯಥಾಶಕ್ತಿ ಯಥಾಮತಿಯಾಗಿ ಚಿಂತನೆ ಮಾಡತಕ್ಕಂತಹ ಒಂದು ಪ್ರಯತ್ನ. ಶ್ರೀಮದ್ ಆಚಾರ್ಯರ ದಿವ್ಯವಾಗಿರತಕ್ಕಂಥ ಈ ಪರಂಪರೆಯಲ್ಲಿ ಅನೇಕ ವರ್ಷಗಳ ಕಾಲ ತಾವು ಸಂಸ್ಥಾನದಲ್ಲಿ ವಿರಾಜಮಾನರಾಗಿ 120 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿ ಮುಂದೆ ಸಶರೀರವಾಗಿಯೇ ವೃಂದಾವನ ಪ್ರವೇಶವನ್ನು ಮಾಡಿರತಕ್ಕಂಥವರು ವಾದಿರಾಜವರು ಸಾರ್ವಭೌಮರು. ಪಂಚವೃಂದಾವನಗಳನ್ನು ಇವತ್ತು ನಾವು ಸ್ವಾದಿ ಕ್ಷೇತ್ರದಲ್ಲಿ ಕಾಣುತ್ತೇವೆ. ಸ್ವಾದಿ ಕ್ಷೇತ್ರವು ವಾದಿರಾಜರ ಪರಮ ಪವಿತ್ರವಾಗಿರತಕ್ಕಂತಹ ಸನ್ನಿಧಾನದಿಂದ ಅನೇಕ ದೇವತೆಗಳ, ಋಷಿಗಳ, ಮುನಿಗಳ ದಿವ್ಯವಾಗಿರತಕ್ಕಂಥ ಸಾನ್ನಿಧ್ಯದಿಂದ ಕೂಡಿರತಕ್ಕಂಥ ಭೂಮಿ ಅದು. ಸತ್ಯಧರ್ಮ ತೀರ್ಥರೇ ತಾವು ವರ್ಣನೆ ಮಾಡುವಂತೆ ತವಾ ವಾಸತೋ ವಾಸುದೇವೋ ವ್ಯಾಸಾಖ್ಯಾಸ್ಯೇತಿ ದರ್ಜನ್ ದ್ವಿಜಜನ ಮಹಿತಂ ತಚ್ಚರಿತ್ರಂ ವಿಚಿತ್ರಂ ಅಂತ ಸತ್ಯಧರ್ಮ ತೀರ್ಥರು ವಾದಿರಾಜರ ಬಗ್ಗೆ ಒಂದು ಸ್ತೋತ್ರ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಒಂದು 5 ಶ್ಲೋಕ ಅಷ್ಟೇ. 5 ಶ್ಲೋಕಗಳಲ್ಲಿ, ಒಂದು 5-6 ಶ್ಲೋಕಗಳಲ್ಲಿ ವಾದಿರಾಜರ ಅತ್ಯದ್ಭುತವಾಗಿರತಕ್ಕಂಥ ಮಹಾತ್ಮ್ಯವನ್ನು ಅವರು ಕೊಂಡಾಡಿದ್ದಾರೆ. ತಾವು ಸನ್ಯಾಸಾಶ್ರಮಕ್ಕೂ ಪೂರ್ವದಲ್ಲಿ ಸೋದಾಕ್ಷೇತ್ರಕ್ಕೆ ಬಂದು ಅಲ್ಲಿ ತುಂಬ ಕಾಲ ವಾದಿರಾಜ ಸ್ವಾಮಿಗಳ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದಿರತಕ್ಕಂಥವರು ಸತ್ಯಧರ್ಮ ತೀರ್ಥರು. ಅವರು ಹೇಳುತ್ತಾರೆ, ಕದಾ ಪುಣ್ಯಾರಣ್ಯೇ ಶುಭಧವಳಗಂಗಾ ಪರಿಸರೇ ಚರನ್ ಸೂರೇ ಸೇವಾಜನಿತ ಪರಮಾನಂದಭರಿತಃ ಅಯೇ ಸಂವಿತ್ ಸ್ವಾಮಿನ್ ಹಯವದನ ವಾದೀಶ ವರದ ಪ್ರಸೀದೇತಿ ಕ್ರೋಶನ್ ನಿಮಿಷಮಿವ ನೇಷ್ಯಾಮಿ ದಿವಸಾನ್. ಹೇ ವಾದೀಶ ವರದ, ಹೇ ಸ್ವಾಮಿ ಪ್ರಸೀದ, ಅನುಗ್ರಹ ಮಾಡು ಅಂತ ಈ ರೀತಿಯಲ್ಲಿ ಹೇಳುತ್ತಾ ದಿವಸಮಿವ ನಿಮಿಷಮಿವ ನೇಷ್ಯಾಮಿ ದಿವಸ, ಆ ರೀತಿ ತುಂಬ ಭಕ್ತಿಯನ್ನು ಮಾಡಿರತಕ್ಕಂಥವರು. ಅಂತಹ ವಾದಿರಾಜಗುರು ಸಾರ್ವಭೌಮರ ಚರಿತ್ರೆ ಅದು ಅಪಾರವಾಗಿರತಕ್ಕಂಥ ದೊಡ್ಡ ಸಮುದ್ರ ಇದ್ದ ಹಾಗದು. ಅನೇಕ ಸಮಕಾಲೀನ ಗ್ರಂಥಗಳಲ್ಲಿ ಮತ್ತು ರಾಜರ ನಂತರ ಕಾಲದಲ್ಲಿ ಬಂದಿರತಕ್ಕಂತಹ ಅನೇಕ ಕೃತಿಗಳಲ್ಲಿ ವಾದಿರಾಜರ ಚರಿತ್ರೆಯನ್ನು ನಾವು ಕಾಣ್ತೇವೆ. ಮತ್ತು ಹರಿದಾಸವರಿಯರು ಸಹಿತ ವಾದಿರಾಜರ ಬಗ್ಗೆ ಅನೇಕ ಜನ ದೇವರ ನಾಮಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿಯೂ ವಾದಿರಾಜ ಸ್ವಾಮಿಗಳ ಚರಿತ್ರೆ, ಅವರ ಸ್ವರೂಪ ಮಹಿಮೆ ಇದೆಲ್ಲವನ್ನು ನಾವು ಕಾಣುತ್ತೇವೆ. ಅನೇಕ ಗ್ರಂಥಗಳಿದ್ದಾಗ್ಯೂ ವಾದಿರಾಜರ ಕಾಲಕ್ಕೆ ತುಂಬ ಹತ್ತಿರ ಕಾಲದಲ್ಲಿ ರಚನೆಯಾಗಿರತಕ್ಕಂಥ ಒಂದು ಗ್ರಂಥ ವಾದಿರಾಜ ಗುರುವರ ಚರಿತಾಮೃತ ಅಂತ. ಯಾವ ರೀತಿಯಲ್ಲಿ ನಾವು ಶ್ರೀಮದಾಚಾರ್ಯರ ಚರಿತ್ರೆಯನ್ನು ಚಿಂತನೆ ಮಾಡಬೇಕಾದರೆ ಸುಮಧ್ವವಿಜಯ ಇಲ್ಲದೆ ನಮಗೆ ಬೇರೆ ಗತಿ ಇಲ್ಲ. ನಾನು ಸುಮಧ್ವವಿಜಯವನ್ನು ಬಿಟ್ಟು ಆಚಾರ್ಯರ ಚರಿತ್ರೆ ಹೇಳ್ತೇನೆ ಅಂತಂದರೆ ಹೆಚ್ಚಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಆಚಾರ್ಯರ ಸಮಕಾಲೀನರು ಶ್ರೀಮದಾಚಾರ್ಯರನ್ನು ಪ್ರತ್ಯಕ್ಷ ನೋಡಿರತಕ್ಕಂಥವರು ಬರೆದಂತಹ ಕೃತಿ ಅದು, ನಾರಾಯಣ ಪಂಡಿತಾಚಾರ್ಯ. ಅದರಂತೆ ವಾದಿರಾಜ ಸ್ವಾಮಿಗಳ ಹತ್ತಿರ ಕಾಲದವರು, ಅಂದರೆ ರಾಜರ ನಂತರದಲ್ಲಿ ಅವರ ಶಿಷ್ಯರು ವೇದವೇದ್ಯರು ಅಂತಿದ್ದಾರೆ, ಮುಂದೆ ವೇದ ನಿಧಿ ತೀರ್ಥರು ಅಂತ ಬರ್ತಾರೆ. ಅವರ ಶಿಷ್ಯರು ರಾಮಚಂದ್ರಾಚಾರ್ಯರು ಅನ್ನತಕ್ಕಂಥವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ, ವಾದಿರಾಜ ಗುರುವರ ಚರಿತಾಮೃತಂ ಅಂತ. ಇದರಲ್ಲಿ ವಾದಿರಾಜರ ಅಪಾರವಾಗಿರತಕ್ಕಂತಹ ಮಹಾತ್ಮ್ಯವನ್ನು ತಾವು ಬಾಯ್ತುಂಬ ಕೊಂಡಾಡಿದ್ದಾರೆ. ಆ ಗ್ರಂಥದ ಆಧಾರದ ಮೇಲೆ ನಾವು ರಾಜರ ಚರಿತ್ರೆಯನ್ನು ಚಿಂತನೆ ಮಾಡುವುದು ಅಂತಾದರೆ, ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುತ್ತಾ ಹಯಗ್ರೀವ ರೂಪಿಯಾದ ಪರಮಾತ್ಮ, ವರಾಹದೇವರು, ಕೃಷ್ಣ ಎಲ್ಲರನ್ನು ಸ್ತೋತ್ರ ಮಾಡುತ್ತಾರೆ.
ಮುಂದೆ ವಾದಿರಾಜ ಸ್ವಾಮಿಗಳನ್ನು ಸ್ತೋತ್ರ ಮಾಡಿದ್ದಾರೆ. ಸ್ತೋತವ್ಯ ಕರ್ಮಾಣ ಮಿಲಾತಲೇಸ್ಮಿನ್ ಗಾತವ್ಯ ಮಾಹಾತ್ಮ್ಯ ಸುಪಾತ್ರಭೂತಂ ಲಾತವ್ಯ ರೂಪಂ ಗುರುವಾದಿರಾಜಂ ಧ್ಯಾತವ್ಯ ಮೂರ್ತಿಂ ಪ್ರಣತೋಸ್ಮಿ ಭಕ್ತ್ಯಾ. ಹೀಗೆ ವಾದಿರಾಜರನ್ನು, ವೇದವೇದ್ಯರನ್ನು, ವೇದನಿಧಿಗಳನ್ನು ಎಲ್ಲರನ್ನ ಸ್ತೋತ್ರ ಮಾಡುತ್ತಾ ಚರಿತ್ರೆಯನ್ನು ತಿಳಿಸಿಕೊಟ್ಟಿದ್ದಾರೆ. ವಾದಿರಾಜ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿ ಅವರು ಅವತಾರ ಮಾಡಿರತಕ್ಕಂತಹ ಜಾಗ ತೌಳವ ಮಂಡಲಕ್ಕೆ ಸೇರಿರತಕ್ಕಂತಹ ಕುಂಭಾಸಿ ಅನ್ನತಕ್ಕಂತಹ ಕ್ಷೇತ್ರ ಬಹಳ ಪ್ರಸಿದ್ಧ. ಕುಂಭಾಸಿಯ ಆನೆಗುಡ್ಡೆ ಗಣಪತಿ ಅಂತೂ ಭಾರಿ ಪ್ರಸಿದ್ಧ. ಅಲ್ಲಿರುವಂತಹ ರುದ್ರದೇವರು, ಅದೇ ರೀತಿಯಲ್ಲಿ ಪರಮಾತ್ಮ. ಅಂತಹ ಕುಂಭಾಸಿ ಕ್ಷೇತ್ರದ ಸಮೀಪದಲ್ಲಿಯೇ ಹೂವಿನ ಕೆರೆ ಅನ್ನತಕ್ಕಂತಹ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿಯೇ ಒಂದು ದೊಡ್ಡ ಗದ್ದೆ ಇದೆ, ಅದು ಗೌರಿ ಗದ್ದೆ ಅಂತ ಕರೀತಾರೆ. ಅಲ್ಲಿ ರಾಮಾಚಾರ್ಯರು ಅನ್ನತಕ್ಕಂಥವರು ವಾಸ ಮಾಡಿಕೊಂಡಿದ್ದರು. ಅವರ ಪತ್ನಿಯೇ ಗೌರಿದೇವಿ ಅಂತ ಕರೀತಾ ಇದ್ದರು. ಆದ್ದರಿಂದ ಆ ಗದ್ದೆಗೂ ಗೌರಿ ಗದ್ದೆ ಅಂತ ಹೆಸರು ಬಂದಿದೆ. ಪ್ರತಿನಿತ್ಯ ತಾವು ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾ ತಮಗೆ ಉತ್ತಮ ಸಂತಾನವಾಗಬೇಕು ಅನ್ನುವುದಕ್ಕೋಸ್ಕರ ಅಲ್ಲೇ ಕುಂಭಾಸಿಯಲ್ಲಿರತಕ್ಕಂತಹ ಸೋದೆ ಮಠದ ವಾಗೀಶ ತೀರ್ಥರು ಅಂತ, ಅವತ್ತಿನ್ನೂ ಸೋದೆ ಮಠ ಅಂತ ಆಗಿರಲಿಲ್ಲ, ಅದು ವಿಷ್ಣು ತೀರ್ಥರ ಪರಂಪರೆ. ಅದು ಶ್ರೀಮದಾಚಾರ್ಯರ ಸಾಕ್ಷಾತ್ ತಮ್ಮಂದಿರೇ ವಿಷ್ಣು ತೀರ್ಥರು. ಅವರ ಪರಂಪರೆಯಲ್ಲಿ ಅಷ್ಟಮಠಗಳಲ್ಲಿ ಒಂದಾಗಿರತಕ್ಕಂಥದ್ದು ಕುಂಭಾಸಿ ಮಠ ಅಂತ ಅವತ್ತು ಹೇಳುತ್ತಿದ್ದು. ಕುಂಭಾಸಿಯಲ್ಲಿ ವಾಗೀಶ ತೀರ್ಥರು ಅಲ್ಲಿರತಕ್ಕಂತಹ ಸಂದರ್ಭದಲ್ಲಿ ಈ ದಂಪತಿಗಳು, ರಾಮಾಚಾರ್ಯ ದಂಪತಿಗಳು ಬಂದು ಅನೇಕ ರೀತಿಯಲ್ಲಿ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡುತ್ತಾರೆ. ವಾಗೀಶ ತೀರ್ಥರು ಒಂದು ದಿವಸ ಅವರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹ ಮಾಡಿದರು. ಚಿಂತೆ ಮಾಡಬೇಡಿ, ನಿಮಗೆ ಒಳ್ಳೆಯ ಪುತ್ರರತ್ನನ ಜನನವಾಗ್ತದೆ, ಆದರೆ ಆ ಮಗು ಅದು ನಿಮ್ಮ ಹತ್ರ ಇರುವಂಥದ್ದಲ್ಲ, ಅದು ಮಠದ ಆಸ್ತಿ ಅಂತಂದುಬಿಟ್ರು. ಇವರಿಗೆ ಒಂದು ಕಡೆ ಮಗು ಹುಟ್ಟತ್ತೆ ಅಂತ ಸಂತೋಷ, ಮತ್ತು ಮಠಕ್ಕೆ ಒಪ್ಪಿಸ್ಬಿಡ್ಬೇಕು ಅಂದರು, ದುಃಖ, ಎರಡೂ ಆಯ್ತು ಇವರಿಗೆ. ಅದಕ್ಕೆ ಯದಿ ಪ್ರಸೂಯೇತ ಭವನ್ನಿಕೇತನೇ, ಇವರ ದುಃಖ ಅರ್ಥ ಆಯಿತು ವಾಗೀಶ ತೀರ್ಥರಿಗೆ. ಅಲ್ಲ, ಮದುವೆಯಾಗಿ ಎಷ್ಟೋ ವರ್ಷ ಇದೆ, ಅಪರೂಪಕ್ಕೆ ಒಂದು ಮಗು ಆಗ್ತದೆ ಅಂತ ಹೇಳಿದ್ದೀರಿ, ಆದರೆ ಆ ಮಗು ಮಠಕ್ಕೆ ಕೊಡೋದು ಹೇಗೆ ಕೇಳಿದಾಗ, ಸರಿ ಆಯಿತು, ಈ ಸಂಕಲ್ಪವನ್ನು ಪರಮಾತ್ಮನಿಗೆ ಬಿಟ್ಬಿಡೋಣ ಅಂತಂದರು ವಾಗೀಶ ತೀರ್ಥರು. ಆ ಮಗು ಮನೆ ಒಳಗಡೆ ಹುಟ್ಟಿದರೆ ನೀವು ಇಟ್ಕೊಳ್ಳಿ, ಹೊರಗಡೆ ಹುಟ್ಟಿದರೆ ನಮಗೆ ತಂದು ಕೊಡ್ರಿ ಅಂತಂದರು. ನಮ್ಮ ಪ್ರಶ್ನೆ ಬರ್ಬೋದಲ್ರಿ, ಮಗು ಮನೆಯಲ್ಲಿ ಹುಟ್ಟುತ್ತದೆ ಅಂತ. ಅದು ಇವತ್ತಿನ ಕಾಲಕ್ಕೆ ಮನೆಯಲ್ಲಿ ಹುಟ್ಟೋದು ಅನ್ನೋದು ಇಲ್ಲೇ ಇಲ್ಲ. ಯಾಕಂದ್ರೆ ಇವತ್ತೆಲ್ಲ ಬೇಕಾದಷ್ಟು ಆಸ್ಪತ್ರೆಗಳು ಬಂದುಬಿಟ್ಟಿದ್ದಾವೆ, ಎಲ್ಲ ಹೊರಗಡೆನೇ ಡೆಲಿವರಿ ಆಗುವಂಥದ್ದು. ಆದರೆ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ, ಎಲ್ಲ ಮನೆಯಲ್ಲೇ ಜನನ. ದೊಡ್ಡ ದೊಡ್ಡ ಎಲ್ಲ ಕಂಬೈನ್ಡ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ದೊಡ್ಡ ದೊಡ್ಡ ಮನೆಗಳಿರ್ತಾ ಇದ್ವು. ಹಳ್ಳಿ ಕಡೆ ಇವತ್ತಿಗೂ ನೀವು ನೋಡ್ಬೋದು, ಮನೆಯಲ್ಲಿ ಒಂದು ಕೋಣೆಯನ್ನು ಪ್ರತ್ಯೇಕವಾಗಿ ಪ್ರಸವಕ್ಕೆ ಅಂತಲೇ ಇಟ್ಬಿಡ್ತಾ ಇದೆ, ಹೆರಿಗೆ ಕೋಣೆ. ಅದು ಯಾವ ರೀತಿ ಬೆಡ್ರೂಮು, ಬಾತ್ರೂಮು, ಕಿಚನು ಅಂತ ಮಾಡಿಕೊಂಡ ಹಾಗೆ ಒಂದು ಕೋಣೆ ಸಪ್ರೇಟೇ ಅದಕ್ಕೆ ಅಂತಲೇ ಇಟ್ಬಿಡ್ತಿದ್ರು. ಯಾಕೆ ಒಂದಾದ್ಮೇಲೆ ಒಂದು ಬಾಣಂತನ ಅದು ನಡೀತಾ ಇತ್ತು ಅಂತ ಅರ್ಥ. ಆ ರೀತಿಯಲ್ಲಿ ಮಗು ಮನೆಯಲ್ಲೇ ತಾನೇ ಹುಟ್ಟುವಂಥದ್ದು ಅಂತ. ಇಲ್ಲ, ಹರಿಸಂಕಲ್ಪ ಹೇಗಿರ್ತದೆ ನೋಡೋಣ ಅಂತಂದ್ರಂತೆ. ಆಯಿತು, ಗುರುಗಳ ಮಂತ್ರಾಕ್ಷತಾ ಬಲದಿಂದ ಗೌರಮ್ಮ ತಾನು ಗರ್ಭಿಣಿಯಾಗಿದ್ದಾಳೆ. 10 ತಿಂಗಳಾಯಿತು. ಮುಂದೆ ಒಂದು ದಿವಸ ಸಾಧನ ದ್ವಾದಶಿ, ಮಾಘ ಶುದ್ಧ ದ್ವಾದಶಿಯ ದಿವಸ, ಭೀಮದ್ವಾದಶಿ ಅಂತ ಕರೀತಾರೆ. ಅವತ್ತಿನ ದಿವಸ ರಾಮಾಚಾರ್ಯರು ಬೇರೆ ಪೂಜಾದಿಗಳನ್ನು ಮುಗಿಸಿ ಪಾರಣೆ ಕೂತಿದ್ದಾರೆ. ಅದೇ ಸಮಯದಲ್ಲೇ ಅವರ ಗದ್ದೆಯಲ್ಲಿ ಯಾವುದೋ ಒಂದು ಹಸು ನುಗ್ಗಿ ಎಲ್ಲ ಧಾನ್ಯಗಳನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿತು. ರಾಮಾಚಾರ್ಯ ಪಾರಣೆ ಕೂತಿದ್ದಾರೆ, ಹೇಳುವಂತೆ ಇಲ್ಲ, ಮತ್ತು ಯಾರೂ ಇಲ್ಲ ಅದನ್ನು ಓಡಿಸ್ಲಿಕ್ಕೆ. ಗೌರಮ್ಮ ತಾನೇ ಹೋಗಬೇಕಾಗಿ ಬಂತು. ಪರಮಾತ್ಮನ ಸಂಕಲ್ಪ ಹೇಗಿರುತ್ತದೆ ನೋಡಿ, ನಾವು ಏನೇನೋ ಅಂದ್ಕೊಳ್ತೇವೆ, ಹಾಗೆ ಮಾಡಿಬಿಡ್ತೇನೆ, ಹೀಗೆ ಮಾಡಿಬಿಡ್ತೇನೆ. ಅವನ ಚಿತ್ತಕ್ಕಿದ್ರೆ ಅಷ್ಟೇ ನಡೆಯೋದು ಅಂತ ಅರ್ಥ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ. ದೇವರಲ್ಲಿ ಇದನ್ನೇ ಕೇಳ್ಕೋಬೇಕು ನಾವು. ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾವತ್ತೂ ನನ್ನ ಸಂಕಲ್ಪ ಕೊಡಬೇಡ ನೀನು ಅಂತ. ಅಂತೂ ಇವರು ಮನೆಯಲ್ಲೇ ಏನಾದರೂ ಮಾಡಿ ಪ್ರಸವ ಆಗಬೇಕು ಅಂತ ಇವರು ಹಠ ಹಿಡಿದು ಕೂತಿದ್ದಾರೆ. ಆದರೆ ಸ್ವಾಮಿಯ ಸಂಕಲ್ಪ ಹೊರಗಡೆ ಬರಲೇಬೇಕಾಗಿತ್ತು. ಆ ಹಸುವನ್ನು ಓಡಿಸಿದ್ದಾರೆ, ತುಂಬ ಶ್ರಮ ಆಗಿಬಿಟ್ಟಿದೆ. ಅಲ್ಲೇ ಪ್ರಸವ ವೇದನೆ ಶುರು ಆಯಿತು. ಅಲ್ಲೇ ತಾನೊಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾ ಇದ್ದಾಳೆ.